ತವರು ಮನೆ ಆಸ್ತಿ ಪಡ್ಕೊಳ್ಳೋದೇನು ತಪ್ಪಲ್ಲ. ಆಸ್ತಿ ಒಂದು ಸಿಕ್ಬಿಡ್ಲಿ, ಸಂಬಂಧವೇ ಬೇಡ ಅನ್ನೋದೇ ತಪ್ಪಷ್ಟೆ. ಬಾಂಧವ್ಯ ಇಲ್ಲದ ಬದುಕು ಬರಡು ಭೂಮಿ ಇದ್ದಂಗ್ರಿ ಅದು. ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುತ್ವ ಮಾವ ಅತ್ತೆ ಈ ಬಂಧುತ್ವನೇ ಇಲ್ಲ ಅಂದ್ಮೇಲೆ ಇನ್ನೇನು ಬರಡು ಭೂಮಿ ತಾನೆ ಅದು. ನಾನೊಬ್ಬ ಚೆನ್ನಾಗಿದ್ರೆ ಸಾಕು, ನನ್ನ ಹೆಂಡತಿ ಮಕ್ಳು ಚೆನ್ನಾಗಿದ್ರೆ ಸಾಕು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ರೆ ಎಲ್ಲರೂ ಶ್ರೀಮಂತರೆ. ಸ್ವಾರ್ಥಕ್ಕೆ ಹೋದ್ರೆ ನಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಕು, ನಮ್ಮ ಅಕ್ಕ ಕಷ್ಟದಲ್ಲ ಅವಳೆ ನಾನು ಸಹಾಯ ಮಾಡಬೇಕು, ನನ್ನ ತಮ್ಮ ಲಾಸ್ ಆಗ್ಬಿಟ್ಟು ಅವನೇನೋ ಸ್ವಲ್ಪ ಹೆಲ್ಪ್ ಮಾಡ, ಇವೆಲ್ಲ ಮಾಡದೇ ಇದ್ರೆ ಇನ್ನಂತೆ ಶ್ರೀಮಂತ. ಊರೆಲ್ಲ ಅಪ್ಪ ಅವನ್ ಬಿಟ್ಬಿಟ್ಟು ಎಲ್ಲೆಲ್ಲ ಬಿಟ್ಬಿಟ್ಟು ಎಲ್ಕ ಮೋಸ ಮಾಡಿ ದೇವನೊಳಗೆ ಹೋಗಿ ಬಿಲ್ಡಿಂಗ್ ಕಟ್ಬಿಟ್ರೆ ಅವ್ರದ್ದು ಸಾಧಕರ. ಅವರು ಹೆಂಗ್ರಿ ಸಾಧಕರಾಗ್ತಾರೆ? ಸ್ವಾರ್ಥದವ್ರು ಆಗ್ತಾರೆ. ಒಬ್ಬ ಅಣ್ಣ ತಂಗಿಗೆ ಮದುವೆ ಮಾಡ್ತಾನೆ, ಆ ತಂಗಿನ ತವರಿಂದ ಗಂಡನ ಮನೆ ಕಳಿಸ್ಬೇಕಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ? ಅಮ್ಮ ಮರಿಬೇಡ ತವರೂರು, ವರ್ಷಕ್ಕೆ ಒಮ್ಮೆ ತೇರು, ಕಷ್ಟ ಇರಲಿ ನೂರು, ಕಷ್ಟ ಇರಲಿ ನೂರು, ನೀ ಮರಿಬೇಡ ಅಣ್ಣನ ಸೂರು. ತಂಗವ್ವ ನೀ ಮರಿಬೇಡ ಅಣ್ಣನ ಸೂರು. ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ, ಮುತ್ತಿನೂರದ ಮಣಿಯಾಗಿ. ನಗನಗುತ್ತ ಹೇಳೋರೆಲ್ಲ ನಿನ್ನ ಕಷ್ಟಕ್ಕೆ ಬರೋದಿಲ್ಲ, ನಗನಗುತ್ತ ಹೇಳೋರೆಲ್ಲ ನಿನ್ನ ಕಷ್ಟಕ್ಕೆ ಬರೋದಿಲ್ಲ. ಪಡೆದಿರು ಎಂದಿಗೂ ಅನುಮಾನ, ಪಡೆದಿರು ಎಂದಿಗೂ ಅನುಮಾನ, ಬಿಡಬೇಡ ನಿನ್ನ ಬೆಗುಮಾನ, ಬಿಡಬೇಡ ನಿನ್ನ ಬೆಗುಮಾನ. ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ, ಮುತ್ತಿನೊಂಗುರದ ಮಣಿಯಾಗಿ. ನಗನಗ್ತಾ ಹೇಳೋರೆಲ್ಲ ಕಷ್ಟಕ್ಕೆ ಬರೋದಿಲ್ಲ. ಕೆಲವ್ರು ನಗ್ನಗ್ತಾನೆ ಮನೆ ಹಾಳು ಮಾಡ್ಬಿಡ್ತಾರೆ. ಏನ್ ಜಾಸ್ತಿ ಇಲ್ಲ, ಫಿಟ್ಟಿಂಗ್ ಹೆಂಗಿಡ್ತಾರೆ ಗೊತ್ತಾ? ಪಕ್ಕದ ಮನೆ ಸೊಸೆ ತುಂಬಾ ಕೆಲಸ ಮಾಡ್ತಿರ್ತಾಳೆ, ಇವ್ರತ್ತೆ ಇವಳು ಬೈತಾಳೆ, ನೋಡು ಅವಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ. ಇವಳು ತಡ್ಕೊಳಕ್ ಆಗಲ್ಲ, ಚಾನ್ಸ್ ಕಾಯ್ತಿದ್ಲು. ಒಂದಿನ ಅವಳೊಬ್ಳೆ ಸಿಗ್ದಾಗ ಶುರು ಮಾಡಿದ್ಲು, ಏನ್ ಬೆಳಗಿಂದ ಒಬ್ಳೆ ಕಷ್ಟಪಡ್ತೀಯಪ್ಪ, ನೀನೊಬ್ಳೆ. ನಾನು ನೋಡ್ದೆ, ರೆಸ್ಟೇ ತಗೊಳಲ್ವಾ, ನಿಮ್ಮ ಮತ್ತೇನು ಕುಂತ್ಕೊಂಡೆ ಕಾಲ ಕಳೀತಾಳೆ ಅಂದ್ರೆ ಇವಳು ಅವಳ ಮನೆ ಮುರಿಕ್ ಹೋಗೋಳು. ಈಗ ಯಾಕೆ ಇವ್ರತ್ತೆ ಬೋದ್ರಲ್ಲ, ಈಗ ಅವಳನ್ನು ಹಾಳು ಮಾಡಿ ಇಟ್ಬಿಡ್ಬೇಕು. ನಾನು ನೋಡ್ತೀನಿ ಪಾಪ, ಬಟ್ಟೆನೂ ಒಗದ್ರಿ, ಪಾತ್ರೆನೂ ತೊಳೆದ್ರಿ. ಏನ್ ಕಂಡೋರ್ ಮನೆ ಕೆಲ್ಸಕ್ಕೆ ಹೋಗಿದ್ಲ ಅವಳು? ಇವ್ರ ಮನೆ ಕೆಲಸ ತಾನೇ ಮಾಡಿದ್ದು. ತಾನು ಮಾಡೋಕ್ಕಾಗದಿರೋ ಸೋಂಬೇರಿತನಕ್ಕೆ ಈ ಮನೇನು ಹಾಳು ಮಾಡಕ್ ನಿಂತಲ ಹೆಣ್ಮಗಳು. ಅವಳ ಮಾತಿಗೆ ಇವಳು ಇತ್ತಾಳೆ ಕಿವಿ ಕೇಳಿಸ್ಕೊಂಡ್ಬಿಟ್ಲು. ಒಳ್ಳೆ ಹೆಸರು ಪಡೆದಿದ್ದವಳು ಒಂದು ಕ್ಷಣಕ್ಕೆ ಸಂಧೆ ಆಯ್ತಲೆ ಮಲ್ಕೊಂಡ್ಲು, ನೀನೆ ಅಡುಗೆ ಮಾಡು ಅಂದ್ಲು. ವಯಸ್ಸಾದ ಅತ್ತೆ ಮೇಲೆ ರೇಗಾಡಿದ್ಲು, ಗಂಡನ ಮೇಲೆ ಕೋಪ ಮಾಡ್ಕೊಂಡ್ಲು. ಸುಂದರವಾದ ಸಂಸಾರ ಇದ್ದಕ್ಕಿದ್ದಂಗೆ ಬಿರುಗಾಳಿ ಬಂತು. ಅದಕ್ಕೆ ಕವಿ ಬರೀತಾರೆ, ನಗನಗುತ್ತ ಹೇಳೋರೆಲ್ಲ ನಿನ್ನ ಕಷ್ಟಕ್ಕೆ ಬರೋದಿಲ್ಲ, ನಗನಗುತ್ತ ಹೇಳೋರೆಲ್ಲ ನಿನ್ನ ಕಷ್ಟಕ್ಕೆ ಬರೋದಿಲ್ಲ. ಪಡೆದಿರು ಎಂದಿಗೂ ಅನುಮಾನ, ಪಡೆದಿರು ಎಂದಿಗೂ ಅನುಮಾನ, ಬಿಡಬೇಡ ನಿನ್ನ ಬೆಗುಮಾನ, ಬಿಡಬೇಡ ನಿನ್ನ ಬೆಗುಮಾನ. ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ, ಮುತ್ತಿನೊಂಗುರದ ಮಣಿಯಾಗಿ. ಕಣ್ಣೀರಲಿ
ಇರಲಿ, ನಿನ್ನ ಮಾತಲ್ಲಿ ಮಿತಿ ಇರಲಿ. ಸುತ್ತೆಲ್ಲ ಕಣ್ಣಿರಲಿ, ನಿನ್ನ ಮಾತಲ್ಲಿ ಮಿತಿ ಇರಲಿ. ನೋಡಿ, ಸ್ವಲ್ಪ ಮಾತಲ್ಲಿ ಮಿತಿ ಇರಲಿ ಅಂದ್ರು, ಸ್ವಲ್ಪ ಸುತ್ತ ಕಣ್ಣಿರ್ಲಿ. ನನ್ನ ಮಾತು ಯಾರು ಕೇಳಿಸ್ಕೊಂತವ್ರು ಸ್ವಲ್ಪ ನೋಡಿ ಮಾತಾಡ್ಬೇಕು ಕೆಲವು ಸಲ ಮೈದಲ್ಲಿ. ಪಡೆದಿರು ಎಂದಿಗೂ ಅನುಮಾನ, ಬಿಡಬೇಡ ನಿನ್ನ ಬಿಗುಮಾನ. ಸ್ವಲ್ಪ ಬಿಗುಮಾನ ಇರ್ಬೇಕಮ್ಮ. ಸಮಾಜ ಹೆಂಗ್ ತಿಳ್ಕತ್ತದ ಹೇಳಕ್ ಬರಲ್ಲ. ಅಯ್ಯೋ ಸಮಾಜದಲ್ಲಿ ಯಾಕೆ ಯಾವಾಗ್ಲೂ ಮುಖ ಗಂಟಾಕಬೇಕು ಅಂತ ನಗ್ತಾರೆ ಕೆಲವರು. ನಗುದ್ನು ತಪ್ಪು ತಿಳ್ಕತ್ತಾರೆ. ನೋಡಿ, ನಮ್ಮ ಹುಡುಗ ನೆನ್ನೆ ಹೇಳಿವ್ನಿ, ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ಇಳಿಯಪ್ಪ. ಮಂಡ್ಯ ಬಿಟ್ಟು ಮದ್ದೂರು, ಮದ್ದೂರು ಆದ್ಮೇಲೆ ಬೆಂಗಳೂರು, ಮೈಸೂರಿಂದ ಬಂದವನು. ಮಂಡ್ಯ ಬಸ್ ಸ್ಟ್ಯಾಂಡ್ ಇಳ್ಕಪ್ಪ, ನಾನು ಇಲ್ಲಿ ಕಾಯ್ತಾ ಇದ್ದೀನಿ ಪಕ್ಕದಲ್ಲಿ ಕಾರ್ಯಕ್ರಮಕ್ಕೆ ಹೋಗುವ ಅಂತ. ಇವನು ಬಸ್ ಹತ್ತು ಕೂತ್ಕೊಂಡು ಅವನು ಮೈಸೂರಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಯಾರೋ ಆಂಟಿ ಸ್ವಲ್ಪ ನಕ್ಕವಳೆ, ಮದ್ದೂರ್ಗೆ ಹೋಗಿ ಇಳ್ದವನು ಬಸ್. 15 ಕಿಲೋಮೀಟರ್ ಪಾಸ್ ಆಗಿರೋದು ಒಂದು ನಗುವಿನಿಂದ. ಅದಕ್ಕೆ ಸ್ವಲ್ಪ ಬಿಗುಮಾನ ಇರಲಿ. ನಕ್ಕುದ್ನು ತಪ್ಪು ತಿಳ್ಕೊಂಬಿಟ್ರೆ ನಾವ್ ಏನ್ ಮಾಡೋಣ ಜಗತ್ತಲ್ಲಿ. ನಗುದ್ನು ತಪ್ಪು ತಿಳ್ಕೊಬಾರ್ದು ಕಡೆ. ಅವ್ರು ಏನ್ಕೊಂಡು ನಗ್ತಾರೆ, ಏನೆಲ್ಲ ಮುಖ ಗಂಟಾಕ ಕೂತ್ಕೋತಾರ. ಅವ್ರಿಗೆ ಮೊಬೈಲಲ್ಲಿ ಮೆಸೇಜ್ ಬಂದಿತ್ತಂತೆ. ಅದಕ್ಕೋಸ್ಕರ ಪಡೆದಿರು ಎಂದಿಗೂ ಅನುಮಾನ, ಬಿಡಬೇಡ ನಿನ್ನ ಬಿಗುಮಾನ. ನೆರೆ ಮನೆ ಸಂಗ ಬೇಡ, ಅದು ವಿರ್ಸಕ್ಕೆ ದಾರಿ ನೋಡ. ನೆರೆ ಮನೆ ಸಂಗ ಬೇಡ, ಅದು ವಿರ್ಸಕ್ಕೆ ದಾರಿ ನೋಡ. ಕೈಯೊಳಗಿರಲಿ ಮನಸ್ಸು, ಕೈಯೊಳಗಿರಲಿ ಮನಸ್ಸು. ಕಾಣಬೇಡ ಹುಚ್ಚು ಕನಸು, ಕಾಣಬೇಡ ಹುಚ್ಚು ಕನಸು. ಇವತ್ತು ತುಂಬಾ ಜನ ಗೃಹಿಣಿಯರು ಹುಚ್ಚು ಕನಸು ಕಾಣ್ತವ್ರೆ. ಏನ್ ಗೊತ್ತಾ, ನಾನು ಇವನ್ ಮದುವೆ ಆಗ್ಬಾರ್ದಾಗಿತ್ತು ಅಂತ. ಮದುವಾಗಿ 20 ವರ್ಷ ಆದ್ಮೇಲೆ ಬಂದದ ಯೋಚನೆ, ನಮ್ಮಪ್ಪ ಒಳ್ಳೆ ಕಡೆ ಮಾಡ್ಲಿಲ್ಲ ಅಂತ. ಈಗ ಬಂದ್ರೆ ಏನ್ ಬಂತು ಪ್ರಯೋಜನ? ಈ ಹುಚ್ಚು ಕನ್ಸೆಲ್ಲ ಇಟ್ಕೋದ್ ಬೇಡಮ್ಮ. ಅದ್ದೂರಿಯಾಗಿ ಮೇಕಪ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಒಂದು ಫೋಟೋ ಹಾಕ್ಬಿಡ್ತೀರಿ, ಏನೋ ಚೆನ್ನಾಗಿದ್ದೀರಿ ಅಂತಾರೆ. ದಯಮಾಡಿ ಯಾರಾದ್ರೂ ನಮ್ಮ ಸುಕ್ಷೇತ್ರ ಲಾಸ್ತಿಮ್ನಳ್ಳಿ ದೊಡ್ಡಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಸುರೇಶ್ ಸ್ವಾಮಿಗಳ ಹುಟ್ಟು ಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ ಕೂಡ ನಡೀತಾ ಇದೆ. ರಕ್ತದಾನ ಮಹಾದಾನ. ನಾವು ನಿಮ್ಮ ರಕ್ತ ಸಂಬಂಧಿಗಳು ಅಂತೀವಿ. ಮಾತೆತ್ತಿದ್ರೆ ಎಲ್ಲಿ ಸಾಧ್ಯ? ಓ ಪಾಸಿಟಿವ್ ಅಪ್ಪಂದು, ಬಿ ಪಾಸಿಟಿವ್ ಮಗಂದು ಸಾಧ್ಯ. ಈಗ ಆಯ್ತಾರೆ ನೋಡಿ, ಅಲ್ಲಿ ಕೊಟ್ರೆ. ಈಗ ನೀವು ರಕ್ತ ಕೊಟ್ಟು ಅದನ್ನ ಯಾರಿಗಾರ ಆಗ್ತಾರೆ ನೋಡಿ, ಅವರೇ ನಿಜವಾದ ರಕ್ತ ಸಂಬಂಧಿಕರು. ಅದಕ್ಕೆ ರಕ್ತದಾನ ಮಹಾದಾನ. ಪಾಲ್ಗೊಳ್ಳಿ, ಯಾರಾದರೂ ಪಾಲ್ಗೊಳ್ಬೇಕು. ಅದಕ್ಕೆ ಆ ರಕ್ತದಾನ ಶಿಬಿರ ಮಾಡೋದು ಮೂಲಕ ಇವತ್ತು ಆರೋಗ್ಯ ಶಿಬಿರ ನೋಡಿ ಹಲವಾರು ಕಣ್ಣಿನ ತಪಾಸಣೆ, BP ಶುಗರ್, ಕಿವಿ ಮೂಗು ಅಂಡ್ಲ ತಪಾಸಣೆ, ದಂತ ತಪಾಸಣೆ, ಹೃದಯ ರೋಗ, ಮುಳೆ ರೋಗ, ಆರ್ನಿಯ, ಅಪಾಂಡಿಸು, ಹಲವಾರು ತಪಾಸಣೆ, ಮಹಿಳೆಯರಿಗೆ ಗರ್ಭಕೋಶದ ಉಚಿತ ಪರೀಕ್ಷೆ. ಇವತ್ತು ಒಂದು ಕಾರ್ಯಕ್ರಮ ಸಮಾಜಮುಖಿಯಾಗಿದೆ. ಇವತ್ತು ನಮ್ಮ ಸುರೇಶ್ ಸ್ವಾಮೀಜಿಯವರ ಹುಟ್ಟುಹಬ್ಬ, ಅವರ ಹುಟ್ಟುಹಬ್ಬ ಉಳಿದಿಲ್ಲ, ಇದು ಸಮಾಜ ಸೇವೆಯ ಕಾರ್ಯಕ್ರಮ ಆಗಿದೆ. ಎಲ್ಲವನ್ನೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ಒಳ್ಳೇದಾಗಲಿ, ಶುಭವಾಗಲಿ. ಹಾಗೆ ನಮ್ಮ ಕಾರ್ಯಕ್ರಮ ನಮ್ಮ ಶ್ರೀನಿವಾಸಣ್ಣವರು, ಹುಡುಗರು ಕೆ ಶ್ರೀನಿವಾಸಣ್ಣವರು, ಮಾಜಿ ಆಪ್ಕಾಮ್ಸ್ ನಿರ್ದೇಶಕರು, ದೇವನಹಳ್ಳಿ ತಾಲೂಕು, ಬಹಳ ಪ್ರೀತಿಯಿಂದ ಆಯೋಜನೆ ಮಾಡೋ ಕಾರ್ಯಕ್ರಮ ಇದೆ. 10 ಬಾರಿ ಫೋನ್ ಮಾಡಿ ನಾನು ಅವ್ರಿಗೆ ಚಿರಋಣಿ. ಯಾಕೆಂದ್ರೆ ಪ್ರತಿನಿತ್ಯ ಆಡ್ತೀನಿ ನಾನು. ಆದ್ರೆ ಇವತ್ತು ನಮ್ಮ ಶ್ರೀನಿವಾಸಣ್ಣನ ಕೃಪೆಯಿಂದ ತಾಯಿ ಕ್ಷೇತ್ರಕ್ಕೆ ಬಂದು ಆಡುವಂತ ಯೋಗ್ಯತೆ ಅಣ್ಣ ಕೊಡಿಸಿದ್ದಾರೆ ನಮಗೆ. ಅದಕ್ಕೆ ಅವರಿಗೆ, ನಮ್ಮ ಶ್ರೀನಿವಾಸಣ್ಣನಿಗೆ ನಮ್ಮ ಕಲಾ ತಂಡದ ಪರವಾಗಿ ಅನಂತ ಧನ್ಯವಾದ ಅಣ್ಣ, ಅನಂತ ಧನ್ಯವಾದ. ಚಪ್ಪಾಳೆ ಹೊಡಿರವ, ಅದೇನು ಹಿಂದೆ ಮುಂದೆ ನೋಡ್ತೀರಿ ನೀವು. ಆಮೇಲೆ ಚಪ್ಪಾಳೆ ಹೊಡೆದ್ರೆ ಉಪಯೋಗ ಗೊತ್ತಾ ನಿಮಗೆ? ಆರೋಗ್ಯ ಚೆನ್ನಾಗಿರ್ತದೆ ಅಂತಾರೆ, ಅಷ್ಟೇ ಗೊತ್ತು ನಿಮಗೆ. ಇನ್ನೂ ಒಳ್ಳೆ ಏನೇನು ಪಾಯಿಂಟ್ ಗೊತ್ತಿಲ್ಲ ನಿಮಗೆ. ಮುಖ್ಯವಾಗಿ ಚಪ್ಪಾಳೆ ಹೊಡೆದ್ರೆ ಮುಖದಲ್ಲಿ ತೇಜಸ್ ಜಾಸ್ತಿ ಆಗುತ್ತೆ, ಕಾಂತಿ. ಇಷ್ಟುದ ಪ್ಯಾರೆಂಟ್ ಲವ್ಲಿಗೆ 50 ರೂಪಾಯಿ ಕೊಡ್ಬೇಕು. ಸುಮ್ಮನೆ ಚಪ್ಪಾಳೆ ಹೊಡೆದ್ಬಿಡಿ ಬೆಳಗ್ಗೆ ಎದ್ದು, ಫಳ ಅಂತ. ಆಮೇಲೆ ಇಲ್ಲೇ ಹೊಡಿರಿ, ಬಸ್ ಸ್ಟ್ಯಾಂಡ್ಗೆ ಹೋಗಿ ಹೊಡೆದು ಹಿಡ್ದು ಬಿಟ್ಟಿರಿ. ಅದು ಬೇರೆ ದೊಡ್ಡ ತಪ್ಪು ಆಯ್ತದೆ. ನಾನು ಹೇಳ್ಕೊಟ್ಟು ಏನೇನೋ ತಪ್ಪಾಗೋದು ಬೇಡ. ಆಮೇಲೆ ಆರೋಗ್ಯ ಚೆನ್ನಾಗಿರ್ತದೆ, ಲವಲವಿಕೆ ಇರ್ತದೆ, ಹೃದಯದ ಬಡಿತ ಸ್ಥಿಮಿತಕ್ಕೆ ಬರ್ತದೆ. ಅದಕ್ಕೆ ನೋಡಿ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ?
ತಂಗಿಗೆ ಅಣ್ಣನ ಬುದ್ಧಿ ಮಾತು, ಮರಿಬೇಡ ತವರೂರು ವರ್ಷಕ್ಕೆ ಒಮ್ಮೆ ತೇರು, ಮರಿಬೇಡ ತವರೂರು ವರ್ಷಕ್ಕೆ ಒಮ್ಮೆ ತೇರು, ಕಷ್ಟ ಇರಲಿ ನೂರು, ಕಷ್ಟ ಇರಲಿ ನೂರು, ಮರಿಬೇಡ ಅಣ್ಣನ ಸೂರು, ಮರಿಬೇಡ ಅಣ್ಣನ ಸೂರು. ವರ್ಷಕ್ಕೊಮ್ಮೆ ತೇರು ಅಂತ ಅಣ್ಣ ಅಂದ. ಈ ಮಾತು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಮ್ಮ. ತವ್ರ ಮನೆಗೆ ಜಾಸ್ತಿ ಬರಬೇಡ, ವರ್ಷಕ್ಕೊಂದ್ಸಲ 2 ಸಲ ಚಂದ. ಫೋನ್ ಅದೇ ಅನ್ಬಿಟ್ಟು ಆಧಾರ್ ಕಾರ್ಡ್ ಫ್ರೀ ಮಾಡವ್ರೆ ಅನ್ಬಿಟ್ಟು ಹ್ಞೂ ಅಂತ, ಅನ್ನ ಬೆಂದಿಲ್ಲ ಅಂದೇಟ್ಗೆ ಬಸ್ ಹತ್ಬಿಡೋದು, ಸಾಂಬಾರ್ಗೆ ಉಪ್ಪು ಹಾಕಿಲ್ಲ ಅಂದೇಟ್ಗೆ ಬಸ್ ಹತ್ಬಿಡೋದು. ಅವನು ಹೇಳೋನ ಅಣ್ಣ, ವರ್ಷಕ್ಕೊಮ್ಮೆ ತೇರು, ವರ್ಷಕ್ಕೊಂದ್ಸಲ ಬಾ, ಏನೋ ಹೆಚ್ಚಂದ್ರೆ 2 ಸಲ 3 ಸಲ ಬಾ, ಬೆಳಕಾಯ್ತಂದ್ರೆ ಇಲ್ಲೇ ಇರಬೇಡ, ಇಲ್ಲಿ ಬಂದು ನಮ್ಮ ಸಂಸಾರನು ಬೆಳ್ಳಿಗೆ ಇಡಬೇಡ ನೀನು. ಹಂಗಾಗ್ತವೆ ಎಷ್ಟೋ ಜನ ಹೆಣ್ಮಕ್ಳು ಅವ್ರ ಮನೆ ಹಾಳು ಮಾಡಿ ಬಂದದ್ದಲ್ಲಿ ಇಲ್ಲಿ ಅಣ್ಣನ ಮನೆನೂ ಹಾಳು ಮಾಡಕ್ ನಿಲ್ತ್ಕತ್ತಾರೆ. ಯಾಕೆ ಅತ್ತೆ ಸರಿ ಇಲ್ಲ ಅಂದವಳು ಅತ್ತಿಗೆ ಸರಿ ಇಲ್ಲ ಅಂದ ಇರ್ತಾಳ? ನೋಡಿ, ತಪ್ಪುಗಳನ್ನೇ ನೋಡ್ತಾ ಹೋದ್ರೆ ತಪ್ಪುಗಳೇ ಕಾಣ್ತವೆ. ನ್ಯೂನತೆ ನನ್ನಲ್ಲೂ ಇದೆ, ತಿಳ್ಕೋಬೇಕು. ಯಾರು ನನ್ನನ್ನು ಒಪ್ತಿಲ್ಲ ಅಂದಾಗ ಅರ್ಥ ಮಾಡ್ಕೋಬೇಕೇನೋ ನನ್ನಲ್ಲೂ ತಪ್ಪಿರಬಹುದು ಅಂತ. ಅದಕ್ಕೆ ಮರಿಬೇಡ ತವರೂರು ವರ್ಷಕ್ಕೆ ಒಮ್ಮೆ ತೇರು. ಆದ್ರೆ ಅಣ್ಣ ಒಂದು ಮಾತು ಹೇಳ್ದ ನೋಡಿ, ಏನಂತ? ಕಷ್ಟ ಇರಲಿ ನೂರು, ಕಷ್ಟ ಇರಲಿ ನೂರು, ಮರಿಬೇಡ ಅಣ್ಣನ ಸೂರು, ಅವ್ವ ಮರಿಬೇಡ ಅಣ್ಣನ ಸೂರು. ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ, ಮುತ್ತಿನ